ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಬಿಜೆಪಿಯಿಂದ ಅಡ್ಡ ಮತದಾನ ದುರ್ದೈವದ ಸಂಗತಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳ್ತಾ ಇದ್ದಾರೆ. ಇದು ಬಹಳ ದಿನ ಸೀಕ್ರೆಟ್ ಆಗಿ ಉಳಿಯೋದಿಲ್ಲ ಅಂದಿದ್ದಾರೆ. ವರದಿ ಪಡೆದು ಹೈಕಮಾಂಡ್ನಿಂದ ಕ್ರಮ ತೆಗೆದುಕೊಳ್ತಾರೆ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ದು, ಅಡ್ಡ ಮತದಾನಕ್ಕೂ ನಾಯಕತ್ವಕ್ಕೂ ಸಂಬಂಧ ಇಲ್ಲ ಅಂತ ಯದುವೀರ್ ಹೇಳಿದ್ದಾರೆ. ಅಡ್ಡ ಮತದಾನದ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದ್ದಾರೆ. ಅದು ಬಹಳ ದುರ್ದೈವ ಸಂಗತಿ. ನಮ್ಮ ಕೇಂದ್ರೀಯ ಪಾರ್ಟಿನೂ ಸಹಿತ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಸಿಟಿ ರವಿ ಅವರ ನೇತೃತ್ವದಲ್ಲಿ ಅದರಾಗ ಮಹೇಶ್ ತೆಂಗಿನಕಾಯಿ ಅವರು ಇದ್ದಾರೆ, ಒಂದು ಕಮಿಟಿನೂ ರಚನೆ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅವರು ಸೀಕ್ರೆಟ್ ಆಗಿ ನಾವು ಮಾಡೀವಿ ಅಂತ ಅಂದ್ಕೊಂಡಿದ್ದಾರೆ, ದುಡ್ಡು ಕಾಸಿನ ಆಸೆಗಾಗಿ. ಆದರೆ ಯಾವುದೂ ಸೀಕ್ರೆಟ್ ಉಳಿದಿಲ್ಲ. ಇದು ವ್ಯವಸ್ಥೆನ ಹಂಗದ, ಯಾವುದೂ ಸೀಕ್ರೆಟ್ ಉಳಿದಿಲ್ಲ. ಭಾಳ ಆದ್ರೆ 1 ತಿಂಗಳು ಇರ್ಬೋದು, 2 ತಿಂಗಳು ಇರ್ಬೋದು. ಇದನ್ನು ಪಾರ್ಟಿ ಭಾಳ ಗಂಭೀರವಾಗಿ ತೆಗೆದುಕೊಂಡದ ಮತ್ತು ಇದಕ್ಕೆ ಸೂಕ್ತ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ. ವಿಜೇಂದ್ರ ಅವರು ಬರ್ತಾ ಇದ್ದಾರೆ. ಅವರು ನನಗೂ ಫೋನ್ ಮಾಡಿ ಅವರು ಮತ್ತು ಅಶೋಕ್ ಅವರಿಬ್ಬರು ಹೇಳಿದ್ದಾರೆ, 22ನೇ ತಾರೀಕು ನಾವು ಬರ್ತಾ ಇದ್ದೀವಿ, ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಸಮಯ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅಡ್ಡ ಮತದಾನ ಆಗಬಾರ್ದಾಗಿತ್ತು. ಇದೊಂದು ಅತ್ಯಂತ ನಮಗೆ ಆಘಾತಕಾರಿ ಮತ್ತು ದುರ್ದೈವದ ಒಂದು ಸಂಗತಿ. ಅದರ ಸಂಪೂರ್ಣ ರಿಪೋರ್ಟನ್ನು ತೆಗೆದುಕೊಂಡು ಹೈಕಮಾಂಡಿಗೆ ಹೋಗುವಂಥ ಕೆಲಸವನ್ನು ರಾಜ್ಯ ಅಧ್ಯಕ್ಷರು ಮತ್ತು ಲೀಡರ್ ಆಫ್ ಅಪೋಸಿಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ವಾರದೊಳಗಡೆ ರಿಪೋರ್ಟ್ ಕೂಡ ಕೇಳಿದ್ದಾರೆ. ಬಂದ ತಕ್ಷಣವೇ ಯಾರ್ಯಾರು ತಪ್ಪಿಸ್ತಿದ್ದಾರೆ ಗುರುತಿಸಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಖಂಡಿತವಾಗಿ. ಈ ಕಾಂಗ್ರೆಸ್ ಸರ್ಕಾರ ಶಿವಕುಮಾರ್ ನೇತೃತ್ವದಲ್ಲಿ ಹಣದ ದುರಹಂಕಾರದಿಂದ ಆಡಳಿತ ಮಾಡ್ತಾ ಇದ್ದಾರೆ. ಇಟ್ ಈಸ್ ಅ ಪೊಲಿಟಿಕಲ್ ಕರಪ್ಷನ್. ಭಾಳ ದೊಡ್ಡ ಪ್ರಮಾಣದ ಹಣವನ್ನು ಖರ್ಚು ಮಾಡಿದ್ದಾರೆ, ಆಮಿಷವನ್ನು ಮಾಡಿದ್ದಾರೆ. ಆಮಿಷಕ್ಕೆ ನಮ್ಮ ಕೆಲವು ಶಾಸಕರು ಬಲಿಯಾಗಿರೋದು ನಿಜ, ನಾವು ಒಪ್ಕೊಳ್ತೀವಿ. ಆಗಬಾರ್ದಾಗಿತ್ತು. ಕ್ರಮಗಳಾಗಬಾರ್ದು ಅನ್ನೋದನ್ನು ಎಚ್ಚರಿಕೆಯನ್ನು ಬರುವಂಥ ದಿನಗಳಲ್ಲಿ ನಾವು ವಹಿಸ್ತೀವಿ. ಅದಕ್ಕಾಗಲೇ ಒಂದು ಸಮಿತಿ ಮಾಡಿದ್ದೀವಿ. ಅದು ರಿಪೋರ್ಟ್ ಬಂದ ತಕ್ಷಣವೇ ಕ್ರಮಗಳು. ನೋಡಿ, ಎಲ್ಲನೂ ಕೂಡ ಇವತ್ತು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಮುಂದುವರಿತಾ ಇದೆ. ನಮ್ಮ ಮೈತ್ರಿ ಇರ್ಬೋದು, ನಮ್ಮ ಪಕ್ಷದ ಒಂದು ಇವತ್ತು ಒಗ್ಗಟ್ಟಾಗಿ ಯಾವ ರೀತಿ ಮುಂದುವರಿತಾ ಇದ್ವಿ, ಯಾವುದೇ ರೀತಿ ಏನಕ್ಕೂ ಇದ್ರ ಮೇಲೆ ಪರಿಣಾಮ ಇರೋದಿಲ್ಲ ಅಂತ ನಮ್ಮ ಭಾವನೆ. ಎಲ್ಲಕ್ಕೂ ಕೂಡ ಒಂದು ಪ್ರಕ್ರಿಯೆ ಇದೆ. ನಮಗೂ ಕೂಡ ತನಿಖೆ ಮಾಡುವಂಥದ್ದು ಪಕ್ಷದಲ್ಲೂ ಕೂಡ ಒಂದು ವ್ಯವಸ್ಥೆ ಇದೆ, ಅದು ಮಾಡ್ತಾರೆ. ರಾಜಕೀಯದಲ್ಲಿ ಎಲ್ಲನೂ ಕೂಡ ಆಗೋದಕ್ಕೆ ಸಾಧ್ಯ ಇದೆ. ಇದಾಗಿದೆ, ಘಟನೆ ಆಗಿದೆ, ನಾವು ಏನು ಕ್ರಮ ತಗೋಬೇಕು ಅದು ತಗೋತೀವಿ. ಮಾಹಿತಿ ಇರೋದು ಪಕ್ಷದ ವರಿಷ್ಠರ ಜೊತೆಗೆ ಅಥವಾ ಅವರ ಪ್ರಕ್ರಿಯೆ ಮೂಲಕ ಅದೇನು ತೀರ್ಮಾನ ಮಾಡಬೇಕು ಅವ್ರು ಮಾಡ್ತಾರೆ. ಯಾವುದೇ ರೀತಿಗೂ ಇಲ್ಲ, ನನ್ನ ಪ್ರಕಾರದಲ್ಲಿ ಯಾವುದೇ ರೀತಿ ಇಲ್ಲ. ವರದಿ ನೀಡಿದ ನಂತರ ಕೇಂದ್ರಕ್ಕೆ ಹೋಗ್ಬಿಟ್ಟು ಏನು ಕ್ರಮ ತಗೋಬೇಕಾಗಿದೆ ಅದು ತಗೋತಾರೆ. ಬಹಳ ಗಂಭೀರವಾದಂತಹ ರೀತಿಯಲ್ಲಿ ಪರಿಗಣಿಸೋದಕ್ಕೆ ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರಾಗಿ. ಯಾರ್ಯಾರ ಮೇಲೂ ಅನುಮಾನ ಪಡೋದು, ಯಾರ್ಯಾರ ಮೇಲೂ ಸಂಶಯ ಪಡೋದು, ನಮ್ಮ ಎಲ್ಲ 62 ಶಾಸಕರ ಬಗ್ಗೆಯೂ ವಿಶ್ವಾಸ ಇದೆ. ಅದೇ ರೀತಿ ತಪ್ಪು ಮಾಡಿದವರು ಉಪ್ಪು ತಿಂದವರು ನೀರು ಕುಡಿತಾರೆ. ಕಾಂಗ್ರೆಸ್ಸಿಗರು ವ್ಯಾಪಾರ ಮಾಡುವುದರಲ್ಲಿ, ರೆಸಾರ್ಟ್ ರಾಜಕೀಯ ಮಾಡುವುದರಲ್ಲಿ ಅತ್ಯಂತ ನಿಪುಣರು. ಸರ್, ಈಗಾಗಲೇ ಅದಕ್ಕೆ ಸಮಿತಿ ನೇಮಕ ಮಾಡಿದ್ದಾರೆ. ಅದು ಸಾಮಾನ್ಯ ಕಾರ್ಯಕರ್ತರಾಗಿ ಪಕ್ಷದ ಶಿಸ್ತು ಯಾರಾದರೂ ಉಲ್ಲಂಘಿಸಿದರೆ ಅದು ಕ್ರಮ ಆಗುತ್ತೆ. ಅದು ಗೊತ್ತಿಲ್ಲ, ಅದು ಮುಂದೆ ಸತ್ಯಶೋಧನಾ ಸಮಿತಿ ಇದೆ, ಅದು ವರದಿ ಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.